ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ 1 ಲೀಟರ್ ಹಾಲಿನಲ್ಲಿ ಶುದ್ಧವಾದ ಬೆಣ್ಣೆ ಹಾಗೂ ತುಪ್ಪನ ಯಾವ ರೀತಿ ಮಾಡ್ಕೊಳ್ಳೋದಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಹೊಸ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಅಪ್ ಮಾಡೋದ್ರಿಂದ ನೀವು ಕೂಡ ಮನೆಯಲ್ಲಿ ಈ ರೀತಿ ಶುದ್ಧವಾದ ಬೆಣ್ಣೆ ಮತ್ತು ತುಪ್ಪನ ರೆಡಿ ಮಾಡ್ಕೊಳ್ಬೋದು. ಸೊ ಮೊದಲೇದಾಗಿ ನೋಡ್ತಾ ಇರ್ಬೋದು, ನಾನು ಡೈಲಿ 1 ಲೀಟರ್ ಹಾಲನ್ನು ತರಿಸ್ತೀವಿ. ನಾವು ಎಷ್ಟು ಫ್ರೆಶ್ ಆಗಿ ಹಾಲನ್ನು ತಂದರೂ ಅದರಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸಿರ್ತಾರೆ. ಸೊ ಹಾಗಾಗಿ ನಾನಿವತ್ತು ಎಮ್ಮೆ ಹಾಲಿನಿಂದ ಮಾಡುವಂತಹ ಒಂದು ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ. ಎಮ್ಮೆ ಹಾಲು ಸ್ವಲ್ಪ ಗಟ್ಟಿನೇ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದೆರಡು ಸರಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಒಂದು ಸರಿ ಇದನ್ನು ಕಾಯಿಸ್ಕೊಂಡು ಒಂದು 5 ನಿಮಿಷ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗಾಳಿ ಹೋಗುವಂಥ ಪ್ಲೇಟನ್ನು ಮುಚ್ಚಿ ಇಡಬೇಕು. ನಂತರ ಮತ್ತೆ 5 ಮಿನಿಟ್ಸ್ ಆದ ನಂತರ ಇದನ್ನು ಟ್ವೈಸ್ ವೈಸ್ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹಾಲನ್ನು. ಈ ರೀತಿ ಕಾಯಿಸ್ಕೊಳ್ಳೋದ್ರಿಂದ ಕೆನೆ ತುಂಬ ದಪ್ಪವಾಗಿ ಬರುತ್ತೆ. ಸೊ ಈ ರೀತಿ ಕಾಯಿಸ್ಕೊಂಡ ನಂತರ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಈ ರೀತಿ ಹಾಲನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ 10 o'clock ನೀವು ಹಾಲನ್ನು ಕಾಯಿಸಿಟ್ರೆ 1 o'clock ಅದು ಕೆನೆ ಚೆನ್ನಾಗಿ ಬಂದಿರುತ್ತೆ. ಫ್ರಿಜ್ಜಲ್ಲಿ ಇಡೋದ್ರಿಂದ ಕೆನೆ ತುಂಬ ದಪ್ಪವಾಗಿ ಬರುತ್ತೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿನೇ ಡೈಲಿ ಪ್ರೊಸೀಜರ್ನ ಫಾಲೋ ಮಾಡಿ ನಾನಿಲ್ಲಿ ಕೆನೆನ ಸ್ಟೋರ್ ಮಾಡಿದ್ದೀನಿ. ಇವಾಗ ಒಂದು ವಾರದ ಕೆನೆ, ಇದು ಅರ್ಧ kg ಕೆನೆ ಸ್ಟೋರ್ ಆಗಿದೆ. ಸೊ ಇವಾಗ ಇದನ್ನು ನಾವು ನಾಳೆ ಬೆಣ್ಣೆನ ಮಾಡ್ಕೊಳ್ತೀವಿ ಅಂದಾಗ ಕೆನೆನ ತೆಗೆದು ಓವರ್ ನೈಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಓವರ್ ನೈಟ್ ರೆಸ್ಟ್ ಮಾಡಲು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಈ ಕೆನೆಯಲ್ಲಿರುವಂಥ ಹಾಲಿನಂಶ ಎಲ್ಲನೂ ಮಜ್ಜಿಗೆಯಲ್ಲಿ ಹೋಗ್ಬಿಡುತ್ತೆ. ಅವಾಗ ಬೆಣ್ಣೆ ಬೇಗನೆ ಸಪ್ರೇಟ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ಓವರ್ ನೈಟ್ ಇಟ್ಟು ಇದನ್ನು ಮಾರ್ನಿಂಗ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಕೋಲ್ಡ್ ವಾಟರ್ನ ಯೂಸ್ ಮಾಡಬೇಕು ನಾವು ಯಾವಾಗಲೂ ಬೆಣ್ಣೆ ತೆಕ್ಕೊಳ್ಳುವಾಗ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಮೊಸರು ಥರ ಆಗಿದೆ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಚೆನ್ನಾಗಿ ಈ ರೀತಿ 1-2-3 ಸರಿ 5 ಮಿನಿಟ್ಸ್ವರೆಗೂ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಮಿಕ್ಸಿ ಜಾರಲ್ಲೇ ಬೆಣ್ಣೆ ಸಪ್ರೇಟ್ ಆಗುತ್ತೆ. ಸೊ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ಈ ಕೈಯಿಂದನೇ ನೀವು ಬೆಣ್ಣೆನ ತೆಗೆದುಕೊಳ್ಬೋದು. ಯಾವುದೇ ರೀತಿ ಮಜ್ಜಿಗೆ ಕಡಿಬೇಕು ಏನು ಇಲ್ಲ. ಸೊ ಜಸ್ಟ್ ಮಿಕ್ಸಿ ಜಾರಲ್ಲಿ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಬೆಣ್ಣೆನ ತೆಗೆದುಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ರೀತಿನೇ ಎಲ್ಲ ಎಪ್ಪಾಕಿರುವಂಥ ಕೆನೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ತಣ್ಣನೆ ನೀರನ್ನು ಹಾಕಿ ಈ ರೀತಿ ಬೆಣ್ಣೆನ ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಬಂದಿರುವಂಥ ಬೆಣ್ಣೆನ 1-2-3 ಸರಿ ಚೆನ್ನಾಗಿರೋ ನೀರಲ್ಲಿ ತೊಳೆದುಕೊಂಡು ಲಾಸ್ಟಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕಿ ಇದನ್ನು 1 ಡೇವರೆಗೂ ಫ್ರಿಜ್ಜಲ್ಲಿ ಹಾಗೇನೆ ಇಡಬೇಕು. ಬೆಣ್ಣೆ ನೀವು ತೆಗೆದುಕೊಂಡ ತಕ್ಷಣವೇ ನೀವು ಕಾಯಿಸ್ಕೊಳ್ಳೋದಕ್ಕೆ ಹೋದರೆ ಬೆಣ್ಣೆ ಲಾಸ್ಟಲ್ಲಿ ಉಳಿಯುತ್ತಲ್ವ, ಕಪ್ಪು ಅಂಶ ಏನೆಲ್ಲ ಇರುತ್ತೆ ಅದು ಜಾಸ್ತಿನೇ ಉಳ್ಕೊಳ್ಳುತ್ತೆ. ಹಾಗೆಯೇ ತುಪ್ಪನೂ ಕೂಡ ಅಷ್ಟೇ ಎತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಮೆಲ್ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ, ಒಂಥರ ಜಿಡ್ಡು ಅಂಶ ಹಾಗೇನೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಬೆಣ್ಣೆನ ನೀಟಾಗಿ ತೊಳೆದುಕೊಂಡು ಇದನ್ನು ಈ ರೀತಿ ಬೌಲಲ್ಲಿ ನೀರನ್ನು ಹಾಕಿ ಒಂದು ಓವರ್ ನೈಟ್ ಇಲ್ಲ 10 ಅವರ್ವರೆಗೂ ಹೀಗೆ ಫ್ರಿಜ್ಜಲ್ಲಿ ಬಿಡಬೇಕು. ಇದು ಚೆನ್ನಾಗಿ ಸೆಟ್ ಆಗುತ್ತೆ. ಆವಾಗ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಣ್ಣೆನ ಕಾಯಿಸ್ಕೊಳ್ಬೇಕು. ಇದನ್ನು ನೀವು ಎಷ್ಟು ಉಳಿದಿರ್ತಕ್ಕಂಥ ಬೆಣ್ಣೆನ ಹಾಗೆಯೇ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಕೂಡ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ 10 ಅವರ್ ಆದ ತಕ್ಷಣ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ. ಸೊ ಇದು ಒಂದು ಸ್ವಲ್ಪ ಸ್ಮೆಲ್ ಕೂಡ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಕಲರಲ್ಲಿ ಅಂತ. ಒಂದ್ಸರಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಆವಾಗನೇ ತುಪ್ಪ ನಿಮಗೆ ನೀರು ಥರ ಕಲರಲ್ಲಿ ಬರುತ್ತೆ. ಇಲ್ಲಾಂದರೆ ಜಿಡ್ಡಿನಂಶ ಹಾಗೆಯೇ ಉಳ್ಕೊಂಡು ತುಪ್ಪ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಒಂದು ತುಪ್ಪನ ಕಾಯಿಸ್ಕೊಳ್ಬೇಕು. ಇಷ್ಟೆಲ್ಲ ಪ್ರೊಸೀಜರ್ನ ಮಾಡಿರೋ ನಾವು ಕಾಯಿಸ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಟ್ಟು ಅಥವಾ ತೆಳುವಾಗಿರುವಂಥ ಪಾತ್ರೆಯಲ್ಲಿ ನಾವು ತುಪ್ಪನ ಕಾಯಿಸ್ಕೊಳ್ಳೋಕೆ ಹೋದರೆ ತುಪ್ಪ ಎಲ್ಲನೂ ಕರ್ಕಲಾಗ್ಬಿಟ್ಟು ಅದು ಸ್ಮೆಲ್ ಕೂಡ ಹಾಳಾಗುತ್ತೆ. ಹಾಗೆ ತುಪ್ಪನೂ ಕೂಡ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ, ಸ್ಮೆಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಟಿಪ್ಸ್ ಅಂತೂ ಮೇನ್ ಅಂತಲೇ ಹೇಳ್ಬೋದು. ದಪ್ಪ ತಳದ ಪಾತ್ರೆಯಲ್ಲಿನೇ ಸ್ವಲ್ಪ ಪೇಷನ್ಸಿಂದ ಈ ಒಂದು ತುಪ್ಪನ ಕಾಯಿಸ್ಕೊಳ್ಬೇಕು. ನಾನಿಲ್ಲಿ ಅರ್ಧ kg ಬೆಣ್ಣೆನ ಕಾಯಿಸ್ಕೊಳ್ಳೋದ್ರಿಂದ 45 ಮಿನಿಟ್ಸಿಂದ 1 ಅವರ್ವರೆಗೂ ನನಗೆ ಟೈಮ್ ಹಿಡಿತು. ಸೊ ಪೇಷನ್ಸಿಂದ ಈ ಒಂದು ತುಪ್ಪನ ಕಾಯಿಸ್ಕೊಳ್ಳಿ. ಇಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಇದರ ಒಂದು ಫ್ಲೇವರ್ ಮನೆಯೆಲ್ಲ ಹರಡಿರುತ್ತೆ. ಈ ರೀತಿ ಬೆಣ್ಣೆ ಲಾಸ್ಟಲ್ಲಿ ಉಳಿದಾಗ ಇದ್ರ ಕಲರ್ ಈ ರೀತಿನೇ ಇರಬೇಕು. ಆವಾಗನೇ ನಮಗೆ ತುಪ್ಪ ತುಂಬ ಶುದ್ಧವಾಗಿದೆ ಅಂತೇಳಿ ಅರ್ಥ. ಸೊ ಇಲ್ಲಾಂದರೆ ಅದ್ರ ಕಲರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ತುಪ್ಪ ಶುದ್ಧ ಇಲ್ಲ ಅಂತೇಳಿ. ಸೊ ಈ ಎಲ್ಲ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿ ನೀವು ಕೂಡ ಮನೆಯಲ್ಲಿ ಈ ರೀತಿ ಅರ್ಧ ಲೀಟರ್ ಅಥವಾ 1 ಲೀಟರ್ ಹಾಲಿನಲ್ಲಿ ಬೆಣ್ಣೆ ಮತ್ತು ತುಪ್ಪವನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಔಟ್ಸೈಡಿಂದ ತಂದು ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಸೊ ಹಣನೂ ಕೂಡ ಉಳಿಸ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಒಂದು ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.